ಕಿಡ್ನಿ ಕಾಯಿಲೆ ಎಂಬುವಂತದ್ದು ಆರಂಭದಲ್ಲಿ ಯಾವುದೇ ರೀತಿಯಾದಂತಹ ರೋಗ ಲಕ್ಷಣಗಳನ್ನ ತೋರಿಸದ ಒಂದು ನಿಗೂಢ ಶತ್ರು. ಹೀಗಾಗಿ ಆರಂಭಿಕ ತಪಾಸಣೆಯೊಂದೇ ಕಿಡ್ನಿ ವೈಫಲ್ಯ ತಡೆಗಟ್ಟಲು ಇರುವಂತಹ ಏಕೈಕ ದಾರಿ ಎಂದು ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಹಿರಿಯ ನೆಪ್ರೋಲಜಿ ತಜ್ಞ ಡಾಕ್ಟರ್ ಅಶೋಕ್ ಭಟ್ ಹೇಳಿದ್ದಾರೆ. ವಿಶ್ವ ಕಿಡ್ನಿ ದಿನದ ಅಂಗವಾಗಿ ಗುರುವಾರ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಿಡ್ನಿ ಆರೋಗ್ಯದ ಬಗ್ಗೆ 10 ಮಹತ್ವದ ಮಾಹಿತಿಗಳನ್ನು ಹಂಚಿಕೊಂಡರು. ಅಧಿಕ ರಕ್ತದೊತ್ತಡ, ಮಧುಮೇಹ ಮತ್ತು ವಂಶ ಪಾರಂಪರ್ಯವಾಗಿ ಕಿಡ್ನಿ ಸಮಸ್ಯೆ ಇರುವವರು ಕಡ್ಡಾಯವಾಗಿ ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳಬೇಕು. ಹೈಡ್ರೇಟ್ ಆಗಿರುವಂತದ್ದು, ಧಾರಾಳ ನೀರು ಕುಡಿಯುವುದು, ಆರೋಗ್ಯಕರ ಜೀವನ ಶೈಲಿ ಮತ್ತು ರಕ್ತದೊತ್ತಡದ ನಿಯಂತ್ರಣದಿಂದ ಕಿಡ್ನಿ ರೋಗದ ಅಪಾಯ ತಗ್ಗಿಸಬಹುದು ಎಂದು ನುಡಿದರು. ದಾನಿಗಳು ಅಂಗಾಂಗ ದಾನಕ್ಕೆ ನೋಂದಣಿ ಮಾಡಿದ ನಂತರ ಆ ವಿಷಯವನ್ನ ತಮ್ಮ ಕುಟುಂಬದವರಿಗೆ ತಿಳಿಸುವಂತದ್ದು ಬಹಳ ಮುಖ್ಯ ಎಂದು ಡಾಕ್ಟರ್ ಅಶೋಕ್ ಭಟ್ ಒತ್ತಿ ಹೇಳಿದ್ರು. ಮತ್ತೊಬ್ಬ ಹಿರಿಯ ತಜ್ಞ ಡಾಕ್ಟರ್ ಸುಶಾಂತ್ ಕುಮಾರ್ ಮಾತನಾಡಿ, ಡಯಾಲಿಸಿಸ್ಗೆ ಹೋಲಿಸಿದ್ರೆ ಕಿಡ್ನಿ ಕಸಿ ಅತ್ಯಂತ ಯಶಸ್ವಿ ಮತ್ತು ಉತ್ತಮ ವಿಧಾನ. ಸರ್ಕಾರದ ಜೀವ ಸಾರ್ಥಕತೆ ಯೋಜನೆ ಮೂಲಕ ಮರಣ ಹೊಂದಿದ್ದವರಿಂದ ಅಥವಾ ಕಾನೂನುಬದ್ಧವಾಗಿ ಜೀವಂತ ದಾನಿಗಳಿಂದ ಕಿಡ್ನಿ ಪಡೆಯಲು ಅವಕಾಶ ಇದೆ ಎಂದರು. ಕೆಎಂಸಿ ಆಸ್ಪತ್ರೆಯ ನೆಪ್ರೋಲಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮಯೂರ್ ಪ್ರಭು ಅವರು ಆಸ್ಪತ್ರೆಯಲ್ಲಿ ಲಭ್ಯವಿರುವ ಅತ್ಯಾಧುನಿಕ ಡಯಾಲಿಸಿಸ್ ಮತ್ತು ಕಿಡ್ನಿ ಕಸಿ ಸೌಲಭ್ಯದ ಬಗ್ಗೆ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ದುಷ್ಯಂತ್ ಮತ್ತು ಪಿಆರ್ಒ ರಾಕೇಶ್ ಉಪಸ್ಥಿತರಿದ್ದರು. ಉದ್ದೇಶ ಏನಂತ ಹೇಳಿದ್ರೆ, ಆರಂಭಿಕ ಹಂತದಲ್ಲಿರುವವರನ್ನು ಪತ್ತೆ ಹಚ್ಚುವುದು ಮತ್ತು ಅದು ಮುಂದುವರಿಯದ ಹಾಗೆ ಮಾಡುವುದು. ಇದನ್ನು ಆರಂಭಿಕ ಹಂತದಲ್ಲಿ ತೊಂದರೆ ಏನಂತ ಹೇಳಿದ್ರೆ, ರೋಗಿಗೆ ರೋಗ ಲಕ್ಷಣಗಳಿರುವುದಿಲ್ಲ. ರೋಗ ಲಕ್ಷಣಗಳಿಲ್ಲದ ಸಂದರ್ಭದಲ್ಲಿಯೇ ಕಾಯಿಲೆಯನ್ನು ಪತ್ತೆ ಹಚ್ಚಿದ್ರೆ ಕಿಡ್ನಿ ವೈಫಲ್ಯ ಬಾರದ ಹಾಗೆ ತಡೆಗಟ್ಟಬಹುದು. ಸೊ ರೋಗ ಲಕ್ಷಣಗಳಿಲ್ಲದವನಿಗೆ ರೋಗವನ್ನು ಪತ್ತೆ ಹಚ್ಚುವುದು ಹೇಗೆ ಅಂತ ಕೇಳಿದರೆ, ಯಾರಿಗೆ ಕಿಡ್ನಿ ಸಮಸ್ಯೆ ಬರುವ ಸಾಧ್ಯತೆ ಜಾಸ್ತಿ ಅವರನ್ನು ಚೆಕಪ್ ಮಾಡಬೇಕು. ಉದಾಹರಣೆಗೆ ರಕ್ತದ ಒತ್ತಡ, ಡಯಾಬಿಟೀಸ್, ವಿಪರೀತ ದೇಹ ತೂಕ, ಆನುವಂಶಿಕ ಕಾಯಿಲೆ ಕಂಜನೈಟಲ್ ಪ್ರಾಬ್ಲಮ್ಸ್ ಇರುವಂಥವರು, ಮತ್ತು ದುರ್ವ್ಯಸನ ದುಶ್ಚಟಗಳಲ್ಲಿ ಬಲಿಯಾಗಿರುವಂಥವರು, ಪದೇ ಪದೇ ಕಿಡ್ನಿ ಸ್ಟೋನ್ ಆಗುವಂಥವರು, ಮತ್ತು ವಾತ ಸಂಬಂಧಪಟ್ಟ ಕಾಯಿಲೆ ಇರುವವರು, ಇಂಥವರಿಗೆಲ್ಲ ಕಿಡ್ನಿ ವೈಫಲ್ಯ ಬರುವಂಥ ಸಾಧ್ಯತೆ ಜಾಸ್ತಿ. ಸೊ ಇಂತಹ ತೊಂದರೆ ಇರುವವರು ರೋಗ ಲಕ್ಷಣ ಬರುವ ತನಕ ಕಾಯದೆ ಅದಕ್ಕಿಂತ ಮುಂಚೆ ವಾರ್ಷಿಕವಾಗಿ ಸೂಕ್ತ ತಜ್ಞರ ಹತ್ರ ಹೋಗಿ ತಮ್ಮ ಕಿಡ್ನಿಯ ತಪಾಸಣೆ ಮಾಡಿಕೊಳ್ಳುವುದು ಸೂಕ್ತ. ಇದೇನು ಬಹಳ ದುಬಾರಿ ಆಗಿರುವಂತಹ ತಪಾಸಣೆ ಆಗಿರುವುದಿಲ್ಲ. ಬಹಳ ಸಾಧಾರಣ ಒಂದು ರಕ್ತ ಪರೀಕ್ಷೆ ಹಾಗೂ ಒಂದು ಮೂತ್ರ ಪರೀಕ್ಷೆಯಿಂದ ವ್ಯಕ್ತಿಯು ತನಗೆ ಕಿಡ್ನಿ ತೊಂದರೆ ಇದೆಯಾ ಇಲ್ವಾ ಅನ್ನೋದನ್ನು ಖಾತರಿಪಡಿಸಿಕೊಳ್ಬಹುದು. ಆರಂಭಿಕ ಹಂತದಲ್ಲಿ ಇದನ್ನು ನಾವು ಕಂಡು ಹಿಡಿದ್ರೆ ಕಿಡ್ನಿ ವೈಫಲ್ಯ ಬಾರದ ಹಾಗೆ ತಡೆಗಟ್ಟಲಿಕ್ಕೆ ಸಾಧ್ಯವಿದೆ, ಅಥವಾ ಎಷ್ಟೋ ಸಂದರ್ಭಗಳಲ್ಲಿ ಕಿಡ್ನಿ ವೈಫಲ್ಯವನ್ನು ಆದಷ್ಟು ಹಿಂದಕ್ಕೆ ಹಾಕಲಿಕ್ಕೆ ಸಾಧ್ಯ ಇದೆ. ಸೊ ಈ ಮೆಸೇಜನ್ನು ನಾವು ವಿಶ್ವ ಕಿಡ್ನಿ ದಿನಾಚರಣೆಯ ದಿನದಂದು ನಿಮ್ಮ ಮುಖಾಂತರ ಜನಸಾಮಾನ್ಯರಿಗೆ ಕೊಡಲು ಇಚ್ಛಿಸ್ತೇವೆ.